ಇವಾಗ ಸ್ವಲ್ಪ ಬೆಂದಿದೆ, ಇದನ್ನ ಇವಾಗ ಟರ್ನ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿಂದ ಎವ್ರಿ ಡೇ ಲಾಗ್ ಮಾಡಬೇಕು ಅಂತಿದ್ದೀನಿ. ಕಾರಣ ಇಷ್ಟೇ, ನನ್ನ ವಾಚಿಂಗ್ ಅವರ್ಸ್ ಎಷ್ಟು ಡೌನ್ ಆಗ್ತಿದೆ ಅಂದರೆ ಫುಲ್ ಬೇಜಾರಾಗ್ತೈತೆ. ಅದಕ್ಕೆ ಎವ್ರಿ ಡೇ ಲಾಗ್ ಮಾಡಬೇಕಂತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಲಾಗ ನೋಡಿ ಇಷ್ಟಪಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನೆಲ್ಲ ಲಾಸ್ಟಲ್ಲಿ ಹೇಳ್ತಾಯಿದ್ದೆ, ಇವಾಗ ಫಸ್ಟೇ ಹೇಳ್ತಾಯಿದ್ದೀನಿ. ತುಂಬ ಜನ ಲಾಸ್ಟ್ವರೆಗೆ ನೋಡಲ್ಲ, ಅಲ್ಲಲ್ಲೇ ಸ್ಕಿಪ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ದೇವಸ್ಥಾನ ಎಲ್ಲ ತೊಳೆದು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ಶನಿವಾರದ ಲಾಗ್. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಗುಣಾಂಜಲ ಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಕದಿ ನರಸಿಂಹ ಪದಕ್ಕೆ ಗೋವಿಂದ ಗೋವಿಂದ. ಶ್ರೀ ರಾಮಲಕ್ಷ್ಮಣ ಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಕಂಪದ ನರಸಿಂಹ ಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಶ್ರೀ ಗುಂಡಾಂಜಲ ಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಶ್ರೀ ಕದಿ ನರಸಿಂಹ ಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ. ಹೇಳಿ ಸರ್. ಏನು ಸರ್? ಬನ್ನಿ ಹೇಳಿ ಸರ್. ಯಾರು ನೀವು? ಅರ್ಜುನ. ಅರ್ಜುನ? ಯಾರು ಅರ್ಜುನ? ನಾನೇ. ನೀನೇ? ಒಬ್ಬೊಬ್ಬೊಬ್ಬ. ಕೃಷ್ಣ ಎಲ್ಲಿ? ಕೃಷ್ಣ ಇವರೇ. ಇವ್ರು ಕೃಷ್ಣನ ಇವರು? ಆ ಪಂಚೆ ಉಡ್ಚೋಗ್ತಾ ಇದೆ. ಹೇಳಿ ಸರ್. ಪಂಚೆ ಉಟ್ಕೋತೀನಿ ಹೇಳ್ತೀನಿ. ಇವಾಗ ಬರಲ್ಲ. ಹೇಳಿ. ಹೇ ಭಗವಾನ್ ತುಜಿ ಪ್ರಣಾಮ್ ದೇವಿ ಬಚ್ಚೆ ಅಮಹೋ ಸಚ್ಚೆ ಬರಿಗೇರಿ देंगे यो व्यापनेंगे काम करेंगे नहीं करेंगे हे भगवान दो वरदान. ಏನದು? ಹಿಂದಿ ಅಕ್ಷರ. ಹಿಂದಿ? ವಾ, ವೆರಿ ಗುಡ್ ಕಂದ, ವೆರಿ ಗುಡ್. ಲವ್ ಯು. ಇಲ್ಲಿ ಚಾಯ್ ಕೊಡ್ತೀರಾ? ಸ್ಟಾರ್ ಕೊಡ್ಬೇಕಾ ಅಲ್ಲಿಗೆ? ಅಲ್ಲಿ ಯಾರು ಕೊಡ್ತಾರೆ ಸ್ಟಾರು? ನೀನೇ ಕೊಡ್ತೀಯಾ? ನೋಡ. ಏನು? ಬೇಡ 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 ಬೇರೆ ತಗೊಳ್ತೀನಿ. ಕಂದ, ರಿಮೋಟ್ ಎಲ್ಲ ಬಿದ್ದೋಗುತ್ತೆ, ಹೇಳ್ದಷ್ಟು ಕೇಳಬೇಕು. ಬೇಡ. ಓಕೆ, ಸೇರಿತ್ತೆ. ಸರಿಗಿಟ್ಟೆ. ಬೇಡ, ಪೂಜೆ ಮಾಡಬೇಕು. ಬೇಡ ಕಣೋ. ಬದಿತೀನಿ ಅಷ್ಟೇ. ಹಾಂ ಸರಿ, ಬರ್ಕೊಪ್ಪ, ಆಯ್ತು ಬರ್ರಿ. ನೀನು ಹಠ ಮಾತ್ರ ಬಿಡಲ್ಲ. ಎಲ್ಲಿ ಬರೀಲಿ? ಕೈ ಬರ್ಕೊಬೇಕು. ಇನ್ನೆಲ್ಲಿ ಬರೀತಾರೆ ಸ್ಟಾರು? ಎಲ್ಲಿ ಕೊಡ್ತಾರೆ ಮ್ಯಾಮು? ಎಲ್ಲಿ ಡೌನ್ ಮಾಡು. ಯಾವ ಥರ? ಏನದು? ಬೈಲಿ. ಹಾಂ ಹಾಂ, ವಾ, ನೈಸ್. ಇವತ್ತೇನು ಸ್ಕೂಲ್ಗೆ ಹೋಗಿಲ್ಲ ನೀನು? ವಶಿಮಾ, ಕಮ್ಮಿ ಸೌಂಡು. ಅಪ್ಪ, ಮಕ್ಕಳು ಮನೇಲಿದ್ರೆ ಬರೀ ಸೌಂಡೇ. ಟಿವಿ 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 ಸೌಂಡು. ಒಳಗಡೆ ಆಟ ಆಡೋಕ್ಕೂ ಆಗಲ್ಲ, ತುಂಬ ಚಳಿ ಇದೆ. ಅಪ್ಪ, ಬೆಂಗಳೂರು ವೆದರು ಸಿಕ್ಕಾಬಟ್ಟೆ ಚಳಿ, ಆಗ್ತಾನೇ ಇಲ್ಲ. ಸೊ ಅದಕ್ಕೆ ಇವಾಗ ಸ್ನ್ಯಾಕ್ಸ್ಗೆ ಏನಾದರೂ ಬೇಕಮ್ಮ ಅಂತಾಯಿದ್ರು. ಅದಕ್ಕೆ ಪಕೋಡ ಮಾಡೋಣ ಅಂತೇಳಿ. ಬ್ರೆಡ್ ಜಾಮ್ ಬೇಡಮ್ಮ, ಏನು ಸ್ವೀಟ್ ತಿನ್ನೋದು ಚಳಿ, ಅದಕ್ಕೆ ಬಿಸಿ ಬಿಸಿಯಾಗೆ ಪಕೋಡ ತಿನ್ನೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು. ಆಲ್ರೆಡಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ ಬಿಸಿ ಬಿಸಿ ಪಕೋಡ ಮಾಡಿಕೊಂಡು ಊಟ ಮಾಡೋಣ ಒಟ್ಟಿಗೆ ಅಂತೇಳಿ ಇವಾಗ ತೆಂಗಿನಕಾಯಿ ಸಾಂಬಾರು ಜೊತೆಗೆ ಪಕೋಡ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಚಳಿ ಉಂಟು. ಎಷ್ಟಿದೆ ಶ್ರಮೇತ್? 23 ಡಿಗ್ರಿನ? 23 ಡಿಗ್ರಿ ಐತೆ ಚಳಿ. ಬಟ್ ನಮಗೆ ಫೀಲ್ ಆಗ್ತಾ ಇದ್ದು 25. ಯಪ್ಪ, ಬಾಯ್ ಹತ್ರ ಬಾಯ್ ಒಂದು ನಿಮಿಷ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಇಲ್ಲಿ ನಾನು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾದ್ರೆ ಹೆಚ್ಕೊಳ್ಳಿ, ಹೇಗಾದರೂ ಹೆಚ್ಕೊಳ್ಳಿ. ಇದನ್ನು ಈ ಥರ ತುರ್ಕೊಬೇಕು. ನಾನು ಸಿಪ್ಪೆ ಏನು ತೆಗೆದಿಲ್ಲ, ಯಾಕೆಂದರೆ ಪಟೋಟ ಚೆನ್ನಾಗಿದೆ, ಏನು ಹಾಳಾಗಿಲ್ಲ ಅಂತೇಳಿ. ಹಾಳಾಗಿದ್ರೆ ಈ ಥರ ತೆಕ್ಕೊಂಡ್ಬಿಡಿ, ಸಿಪ್ಪೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸಿಪ್ಪೆಯನ್ನು ತೆಗೆದಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರ
ಮಾಡ್ಕೊಬೇಕು. ಯಪ್ಪ ಈರುಳ್ಳಿ ಕಣ್ಣು ಉರಿತಾ ಇದೆ. ಆಲೂಗಡ್ಡೆ ಒಂದಾದರೆ ಸಾಕು. ಇದ್ರ ಜೊತೆ ಸೊಪ್ಪೆಲ್ಲ ಹಾಕೊಬೋದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಇನ್ನೆಂಥ ಸೊಪ್ಪು, ಕಣ್ಣು ಉರಿತಾ ಇದೆ ಆ್ಯಕ್ಚುಲಿ. ನುಗ್ಗೆ ಸೊಪ್ಪು ಎಲ್ಲ ಸೊಪ್ಪು ಹಾಕೊಬೋದು. ಸೊಪ್ಪು ಹಾಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಸದ್ಯಕ್ಕೆ ಮನೇಲಿ ಯಾವ ಸೊಪ್ಪು ಇರಲಿಲ್ಲ, ಅದಕ್ಕೆ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಆಚೆ ಹೋಗಿ ತೊಗೊಂಬರೋಕ್ಕೂ ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ಆಚೆ ಅಂತೂ ಹೋಗೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಆಚೆ ಹೋಗೇ ಇಲ್ಲ. ಅದಕ್ಕೆ ಮನೇಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಇವತ್ತು ಅವ್ರಿಗೆ ರಜಾ ಇರೋ ಕಾರಣ ತಿನ್ನಕ್ಕೆ ಏನಾದರೂ ಬೇಕಮ್ಮ, ಏನಾದರೂ ಬೇಕು ಸ್ಪೈಸಿಯಾಗಿ, ಸ್ವಲ್ಪ ಬಿಸಿ ಬಿಸಿದು ಅಂತ ಇದ್ರು. ಸ್ನ್ಯಾಕ್ಸು ಏನು ಬೇಕಮ್ಮ ನಿನಗೆ? ಬ್ರೆಡ್ ಜಾಮ್ ಬಿಟ್ಟು ಬೇರೆ. ಸೊ ಇದಕ್ಕೆ ಸ್ವಲ್ಪ ನೀರಿಗೆ ಹಾಕ್ಕೊಂಡು ನೊರೆ ನೊರೆ ಥರ ಬರುತ್ತೆ. ಅದಕ್ಕೆ ಪಟೋಟ ಓನ್ಲಿ ಪಟೋಟ ಅಷ್ಟೇ. ಪೋಷಿಮಾ ಕಮ್ಮಿ ಸೌಂಡು. ಸೊ ಇಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಹಾಕಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ 1 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನ ಸೊ ಒಂದು ಸಲ ನೀರಿಗೆ ಹಿಂಗೆ ಹಾಕ್ಕೊಂಡು ಆಮೇಲೆ ಪಟೋಟನ ಇದ್ರೊಳಗಡೆ ಹಾಕ್ಕೊಳ್ಳೋಣ. ಪಾಲಕ್ ಸೊಪ್ಪಿದ್ರೆ ಇದಕ್ಕಂತೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಎಣ್ಣೆ ಕಾಯಕ್ಕೆ ಇಟ್ಟಿದೆ, ಕಮ್ಮಿ ಮಾಡು. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ, ಕರ್ಬೇವು ಸೊಪ್ಪು ನಾನೇನು ಕಟ್ ಮಾಡ್ತಾ ಇಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕದಾಗಿದೆ ಎಲೆ, ಅದಕ್ಕೇನೆ ಸೊ ನಾನು ಇದನ್ನು ಕಟ್ ಮಾಡೋದಕ್ಕೆ ಹೋಗಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಸಾಲ್ಟು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ, ಸ್ವಲ್ಪ ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಮತ್ತು ಚಿಲ್ಲಿ ಪೌಡರ್. ನಾನಿಲ್ಲಿ ಯಾವುದೇ ರೀತಿ ಮೆಣಸಿನ್ಕಾಯಿ ಆ ಥರ ಏನೂ ಹಾಕ್ತಾಯಿಲ್ಲ. ಮಕ್ಕಳು ತಿನ್ನೋದ್ರಿಂದ ನೀವು ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿಲ್ಲ. ಫಸ್ಟು ಹೀಗೆ ನೀರು ಹಾಕ್ಕೊಬಾರ್ದು, ಈರುಳ್ಳಿಲೇ ಪಟೋಟದಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಫಸ್ಟ್ ಹೀಗೇ ಕಲಿಸ್ಕೊಬೇಕು. ಫಸ್ಟ್ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನೀರು ಸ್ವಲ್ಪನೇ ಹಾಕ್ಕೊಬೇಕು. ಇದಕ್ಕೆ ಒಂದೇ ಸಲ ಹಾಕ್ಕೊಬಾರ್ದು. ಸ್ವಲ್ಪ ಇದು ಗಟ್ಟಿ ಇರಬೇಕು, ಅತಿ ತೆಳ್ಳಗಿರಬಾರ್ದು ಇದು. ಅದಕ್ಕೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಆಗಲ್ಲ ನೀರು, 1-3 ಸ್ಪೂನ್ ಆಗ್ಬೋದಪ್ಪ ನೀರು ಅಷ್ಟೇ ಇದಕ್ಕೆ ಬೇಕಾಗಿರೋದು. ನೋಡಿ ಇಷ್ಟಿಷ್ಟೇ ಹಾಕ್ಕೊಬೇಕು ಅಷ್ಟೇ. ಇದು ಬೇಕಾಗಿರೋದು. ಇದು ತೆಳ್ಳಗೆ ಆಗಬಾರ್ದು, ಬೋಂಡು ಥರ ಈ ಥರ ಗಟ್ಟಿಗಿರಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಈ ಥರ. ಓಕೆ, ಇವಾಗ ಆಗಿದೆ. ಇದು ಎಣ್ಣೆಗೆ ಹಾಕೋಣ. 1-2 ನಿಮಿಷ ಬಿಟ್ಟು ಎಣ್ಣೆಗೆ ಹಾಕೋಣ. 1-2 ನಿಮಿಷ ಬಿಡೋಣ. ಅಬ್ಬಾ, ತಣ್ಣೀರು ಮುಟ್ಟೋದಕ್ಕೆ ಆಗ್ತಾಯಿಲ್ಲ. ತಣ್ಣೀರು ಮುಟ್ಟೋದಕ್ಕೆ ಆಗ್ತಾಯಿಲ್ಲ. ಅಷ್ಟು ಮೊದಲೇ ಚಳಿ ಆಗಲ್ಲ ನನಗೆ. ಈ ಚಳಿ ಅಪ್ಪ, ಬೆಂಗಳೂರಲ್ಲಿ ಇಷ್ಟು ಚಳಿ, ಅದು ಇವತ್ತಿರೋ ಚಳಿ ನಾನು ನೋಡೇ ಇಲ್ಲ. ದಿನ ಬಿಸಿಲೇ ಬಂದಿಲ್ಲ, ಬಿಸಿಲೇ ಇಲ್ಲ, ಅಷ್ಟು ಚಳಿ ಇದೆ. ಸೊ ಈ ಚಳಿ ಅಂತೂ ಅಪ್ಪ, ಬೆಂಗಳೂರಲ್ಲೇ ನಿಷ್ಟಿದೆಯಲ್ಲ ನಾವು ಊರಲ್ಲಿ ಎಷ್ಟು ಚಳಿ ಇರಬೇಕು. ಈ ಟೈಮ್ ಅಂತೂ ನಮ್ಮ ಊರೇ ಅಲ್ಲ, ಅಷ್ಟು ಚಳಿ ಇರುತ್ತೆ ಊರಲ್ಲಿ.
ರೈಸ್ ಇವಾಗ ಎಣ್ಣೆಗೆ ಹಾಕೋಣ. ಫೈನಲಿ ಹಶು ಅಂತೂ ತುಂಬ ಆಗ್ತೈತೆ. ಬೆಳಿಗ್ಗೆ ಪೂರಿ ಮಾಡಿದೆ, ಅದಕ್ಕೆ ಎಣ್ಣೆ ಈ ಕಲರ್ ಇದೆ. ಸೊ ಏನು ಅನ್ಕೊಂಬೇಡಿ, ಬೆಳಿಗ್ಗೆ ಅದು ಪೂರಿ ಮಾಡಿದ್ದು. ಇವಾಗ ಇದನ್ನು ಸ್ವಲ್ಪನೇ ಇಲ್ಲಿ ಇಷ್ಟಿಷ್ಟೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು. ಬಿಡಿ ಥರ ಹಾಕ್ಕೊಬೇಕು. ಪಕೋಡ ಅಂದರೆ ಬಿಡಿಯಾಗಿರುತ್ತಲ್ಲ ಆ ಥರ, ಬೋಂಡದ ಥರ ಹಾಕ್ಬಾರ್ದು. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅವಾಗ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಬೋಂಡ. ಎಣ್ಣೆ ಕಾಯೋಕ್ಕಿಂತ ಮುಂಚೆ ಹಾಕ್ಬಿಟ್ರೆ ಬರೀ ಎಣ್ಣೆನೇ ಕುಡಿಯುತ್ತೆ. ಅಡುಗೆ ಮುಂದೆ ನಿಂತರೆ ಬಿಸಿ ಆಗ್ತಾ ಐತೆ ಕೈ ಎಲ್ಲ. ಆಚೆ ಹೋದರೆ ಚಳಿ. ಸೊ ಒಂದು ರೌಂಡ್ ಹಾಕಿದ್ದೀನಿ. ನೆಕ್ಸ್ಟು ಇದು ಚೆನ್ನಾಗಿ ಬೆಂದ ಮೇಲೆ ಟರ್ನ್ ಮಾಡಬೇಕು. ಹಾಕಿದ ತಕ್ಷಣ ಟರ್ನ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಚೆನ್ನಾಗಿ ಬೇಯಲಿ, ಬೆಂದ ಮೇಲೆ ಟರ್ನ್ ಮಾಡೋಣ. ಸೊ ಇವಾಗ ಸ್ವಲ್ಪ ಬೆಂದಿದೆ, ಇದನ್ನು ಇವಾಗ ಟರ್ನ್ ಮಾಡೋಣ. ಹಾಕಿದ ತಕ್ಷಣ ಟರ್ನ್ ಮಾಡಬಾರ್ದು, ಇವಾಗ ಟರ್ನ್ ಮಾಡಬೇಕಿದೆ. ಸೊ ಎರಡು ಬದಿಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದ್ರೇ ಇದು ಕ್ರಿಸ್ಪಿಯಾಗಿ ಬರೋದು. ತುಂಬ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ಸೊ ಇಲ್ಲಾಂದ್ರೆ ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಬೇಕು. ಅದು ಬೆಂದಾಗಲೇ ಕ್ರಿಸ್ಪಿಯಾಗಿ ಬರೋದು. ಸೊ ಹಾಕಿದ ತಕ್ಷಣ ಒಂದು 2 ನಿಮಿಷಕ್ಕೆ ಎತ್ತಿಬಿಟ್ರೆ ಕ್ರಿಸ್ಪಿಯಾಗಿರಲ್ಲ, ಮೆತ್ತಗಿರುತ್ತೆ. ಸೊ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚೆನ್ನಾಗಿದು ಬೇಯಬೇಕು, ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆದಾಗಲೇ, ಈರುಳ್ಳಿ ಎಲ್ಲ ಫ್ರೈ ಆದಾಗಲೇ ಪಟೋಟ ಎಲ್ಲ ಚೆನ್ನಾಗಿ ಅದು ಕ್ರಿಸ್ಪಿಯಾಗಿರೋದು. ಸೊ ಅದಕ್ಕೆ ಬೇಯೋವರೆಗೆ ಬಿಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಸ್ವಲ್ಪ ಫ್ಲೇಮ್ನ ಲೋವಲ್ಲಿ ಇಟ್ಬಿಟ್ಟು ಬೇಯೋವರೆಗೆ ಬಿಟ್ಟರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಕಲರ್ ಈ ಥರ ಬಂದಿದೆ ನೋಡಿದ್ವಲ್ಲ, ಇದಿವಾಗ ಕ್ರಿಸ್ಪಿಯಾಗಿದೆ. ಸೊ ನಿಮಗೆ ಬೇಕು ಅಂದರೆ ಇನ್ನೂ ಕೂಡ ಡೀಪ್ ಫ್ರೈ ಮಾಡ್ಕೊಬೋದು. ಬೇಡ ಇಷ್ಟೇ ಸಾಕು ಅಂತ ಅಂದರೆ ಇದನ್ನು ತೆಗಿಬೋದು. ಈ ಥರ ಕಲರ್ ಹಿಂಗೆ ಬರಬೇಕು. ಈ ಥರ ಬಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಸೊ ಇನ್ನು 1 ನಿಮಿಷ ನೋಡೋಣ. ಸೊ ಇವಾಗ ತೆಗಿಯೋಣ ನೋಡಿ. ಆದಷ್ಟು ಕಡಲೆಕಾಯಿ ಎಣ್ಣೆ ಬಳಸಿ ದಯವಿಟ್ಟು. ಸನ್ಫ್ಲವರು ಏನೇನೋ ಬರ್ತಿದೆಯಲ್ಲ ಇವಾಗ, ರಿಫೈನ್ಡ್ ಆಯಿಲ್ ಅದೆಲ್ಲ ಬಿಟ್ಟು ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸಿ. ಕಡಲೆಕಾಯಿ ಎಣ್ಣೆಯಲ್ಲಿ ನೋಡಿ, ಬಜ್ಜಿ ಬೋಂಡಕ್ಕೆಲ್ಲ ಎಣ್ಣೆ ಅದು ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ನೀಟಾಗಿ ಎಲ್ಲ ಇದಾಗುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ಕಡಲೆಕಾಯಿ ಎಣ್ಣೆನ ಬಳಸಿ ಮನೇಲಿ. ಒಂದು ಸಲ ಅಭ್ಯಾಸ ಆದರೆ ಅದೇ ಕಂಟಿನ್ಯೂ ಆಗುತ್ತೆ, ಅಭ್ಯಾಸ ಆಗೋವರೆಗೆ ಅಷ್ಟೇ. ಸೊ ದಯವಿಟ್ಟು ಕಡಲೆಕಾಯಿ ಎಣ್ಣೆ ಬಳಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಅದೇ ಥರ ಹಾಕೋಣ. ಇಷ್ಟು ತಗೊಂಡು ಹೀಗೆ ಸುಮ್ಮನೆ ಹೀಗೆ ಹಾಕ್ಕೊಬೇಕು. ಹೀಗೆ ಜಾಸ್ತಿ ತಗೊಂಡು ಈ ಥರ ಸ್ಪ್ರೆಡ್ ಮಾಡಬೇಕು. ನಾವು ಕಮ್ಮಿ ಹಾಕಿದಷ್ಟು ಬೇಗ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಬೇಗ ಆಗುತ್ತೆ. ನಾವು ದಪ್ಪ ಹಾಕ್ಬಿಟ್ರೆ ಅದು ಕ್ರಿಸ್ಪಿಯಾಗಿ ಆಗಲ್ಲ. ಸೊ ಅದಕ್ಕೆ ನೀವು ಈ ಥರ ಸ್ವಲ್ಪನೇ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಇದಕ್ಕೆ ಏನಾದ್ರು ಸೊಪ್ಪಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಟೇಸ್ಟು. ನಾನು ಬೇಗ ಮಾಡೋದು ನಾವು ಇದೇನೆ. ಮನೇಲಿ ಏನಾದ್ರು ಮಕ್ಕಳು ಸ್ನ್ಯಾಕ್ಸು ಬಿಸಿ ಅಂದರೆ ಬೇಗ ಹೋಗೋದು ವೆಜ್ ಟೈಮಲ್ಲಿ. ವೆಜ್ ದಿನ ಬೇಗ ಮಾಡೋದು ನಾನು ಇದನ್ನೇ. ನಾನ್ ವೆಜ್ ದಿನ ಅಲ್ಲ, ವೆಜ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ ಇರೋ ಕಾರಣ ಬೇಗ ಮಾಡೋದು ನಾನಿದೆ. ಇವಾಗ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಪರೋಟ ಇರುತ್ತೆ ಗೊತ್ತಾ? ಪರೋಟ ಅಲ್ಲ, ಪಕೋಡ ಇರುತ್ತಲ್ಲ,
ಹೋಟ್ಲಲ್ಲಿ ಜಾಮೂನ್ ಬೇಕು. ಜಾಮೂನ್ ಬ್ರೆಡ್ ಜಾಮೂನ್ ಎಲ್ಲ ಇಲ್ಲ ಇಲ್ಲಿ. ಸೇಮ್ ಅದೇ ಥರ ಇದೆ. ಹೋಟ್ಲಲ್ಲಿ ಪಕೋಡ ಇರುತ್ತಲ್ಲ, ಪಕೋಡ ಏನು ಮಾಡಿರ್ತಾರೆ ಅಂದರೆ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕಿರ್ತಾರೆ. ಅಲ್ಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿರ್ತಾರೆ. ಎಂತ ಕಂದ ಬೀಳ್ತೀಯ? ಬೀಳಲ್ಲ, ಪಕ್ಕ ಬೀಳಲ್ಲ. ಸೊ ಅದೇ ಥರ ಇದೆ. ಎಷ್ಟು ತಿನ್ನೋಡು ಟೇಸ್ಟ್ ಹೇಗಿದೆ? ಹಾಂ ಯಾಕೆ ಕ್ಷಮೆ? ಹಾಂ ಏನು ಬೇಡ ಅಂತೆ ಯಾರಿಗೆ? ವರ್ಷಕ್ಕೆ. ನಿನ್ ಫೇವ್ರೇಟು? ಅಣ್ಣನ ಫೇವ್ರೇಟ್ ಅದು. ಹೌದಾ? ಹ್ಞೂ ಸಕ್ಕತ್ತಾಗಿದೆ ಅಲ್ವಾ? ಹೇಳಿದೆಯೋ ತುಪ್ಪದ ಸಖತ್ತಾಗಿದೆ ಅಲ್ಲ? ಇವಾಗ ಇವನು ಚೆನ್ನಾಗಿದೆ ಕಣಮ್ಮ. ಹೇಗಿದೆ? ಆಹಾ ಡವ್ ಮಾಡಬೇಡ, ಹೇಳು ಕರೆಕ್ಟಾಗಿ. ಹಾಂ ಏನದು? ಚೆನ್ನಾಗಿದೆ. ಚೆನ್ನಾಗಿಲ್ಲ? ಬೇಡ ಬಿಡು ನೀನು, ಬೇಡ ಕೊಡಲ್ಲ ನೀರು. ಗೈಸ್ ಸೀರಿಯಸ್ಲಿ ಚೆನ್ನಾಗಿದೆ ನೋಡಿ. ಕ್ರಿಸ್ಪಿಯಾಗೂ ಇದೆ ನೋಡಿ, ಕ್ರಿಸ್ಪಿಯಾಗೂ ಇದೆ, ಚೆನ್ನಾಗೂ ಇದೆ, ನಿಜ ಚೆನ್ನಾಗಿದೆ. ಇದು ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಹೇಳಬೇಕು ಅಂದರೆ. ಸೊ ಇವಾಗ ಟೀ ಮಾಡಬೇಕು ನಾನು. ಸೊ ಫಸ್ಟು ಇದನ್ನು ಹಾಕ್ಬಿಟ್ಟು ಆಮೇಲೆ ಟೀ ಮಾಡೋಣ ಅಂತೇಳಿ ಟೀ ಮಾಡಿಲ್ಲ. ಬೆಲ್ಲದ ಟೀ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ಬೆಲ್ಲ ಟೀ ಕುಡೀರಿ, ಬೆಲ್ಲ ಕುಡೀರಿ. ಸೊ ವೆಯ್ಟ್ ಲಾಸ್ಗೂ ಅದೊಂದು ಹೆಲ್ಪ್ ಆಗುತ್ತೆ ಬೆಲ್ಲ. ಸಕ್ಕರೆ ಅವಾಯ್ಡ್ ಮಾಡಿ. ನಮ್ಮ ಮನೇಲಂತೂ ಸಕ್ಕರೆ ಯೂಸ್ ಮಾಡೋದೇ ಇಲ್ಲ, ಬೆಲ್ಲ ಟೀ ಕಾಫಿಗೆಲ್ಲ. ಸೊ ನೀವು ಕೂಡ ಇವತ್ತಿಂದ ಏನಾದ್ರು ಶುಗರ್ ಯೂಸ್ ಮಾಡ್ತಾಯಿದ್ರೆ ಶುಗರ್ನ ಸ್ಟಾಪ್ ಮಾಡಿ ಬೆಲ್ಲ ಯೂಸ್ ಮಾಡಿ. ಸೊ ಇವಾಗ ನಾನು ಟೀ ಮಾಡಿಕೊಂಡು ಇದ್ರ ಜೊತೆ ತಿನ್ನಬೇಕು. ಸಖತ್ತಾಗಿದೆ. ಸೊ ಇವಾಗ ಬೆಲ್ಲದ ಟೀ ಟೈಮ್. ಯಪ್ಪ ಬಿಸಿ ಬಿಸಿ ಟೀ ಜೊತೆಗೆ ಪಕೋಡ. ಈ ಚಳಿಗೆ ಎಷ್ಟು ಟೀ ಕಾಫಿ ಕುಡಿದ್ರೂ ಸಾಲ್ತಾ ಇಲ್ಲ, ಆ ಥರ ಆಗಿದೆ. ಅಷ್ಟು ಚಳಿ ಆಗ್ತಿದೆ.